ನಮಗೆ ಸಂಕಷ್ಟ ಬಂದಾಗಲೋ ಅಥವಾ ಇಷ್ಟಾರ್ಥ ಸಿದ್ಧಿಗಾಗಿಯೋ ದೇವರ ಮೊರೆ ಹೋಗ್ತೀವಿ. ಡಿಸಿಎಂ ಡಿಕೆಶಿ ಕೂಡ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಸದ್ಯ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಶತ್ರು ಸಂಹಾರಕ್ಕೆ ಹೆಸರುವಾಸಿಯಾಗಿರುವಂಥ ದೇಗುಲದಲ್ಲಿ ಡಿಕೆಶಿ ಪ್ರಾರ್ಥನೆ ಸಲ್ಲಿಸಿದ್ದು ಕುತೂಹಲಕ್ಕೂ ಕಾರಣ ಆಗಿದೆ. ಇದರ ನಡುವೆ ಡಿಕೆಶಿ ನೀಡಿರೋ ಹೇಳಿಕೆ ಅಚ್ಚರಿ ಮೂಡಿಸಿದೆ. ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ, ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತ ಹೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನಾನು ಯಾರಿಗೂ ಭಯ ಪಡಿಸೋನಲ್ಲ, ನಾನು ಇರೋದನ್ನು ಹೇಳೋದು. ರಾಜಕೀಯದಲ್ಲಿ ಅಧಿಕಾರದ ಆಸೆ ಬಂದ್ರೆ ಮಿತ್ರರು ಕೂಡ ಶತ್ರುಗಳಾಗ್ತಾರೆ. ತಮ್ಮ ಜೊತೆಗಿದ್ದವರೇ ತಮ್ಮ ವಿರುದ್ಧ ಕತ್ತಿ ಮಸೀತಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ. ಅಧಿಕಾರ ಹಂಚಿಕೆ, ಸ್ಥಾನ ಬದಲಾವಣೆ, ಡಿನ್ನರ್ ಮೀಟಿಂಗ್ಗಳು ಹಸ್ತದ ಮನೆಯಲ್ಲಿ ಕೋಲಾಹಲ ಎಬ್ಬಿಸಿದೆ. ಇತ್ತ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿ ತೆರೆಮರೆಯಲ್ಲೇ ದಾಳ ಉರುಳಿಸುತ್ತಿದ್ದಾರೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಾಲಯಕ್ಕೆ ಡಿಕೆಶಿ ಭೇಟಿ ನೀಡಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಪ್ರತ್ಯಂಗಿರ ದೇಗುಲದಿಂದ ವಾಪಸ್ಸಾದ ಬೆನ್ನಲ್ಲೇ ವಿರೋಧಿಗಳಿಗೆ ಡಿಸಿಎಂ ತಿರುಗೇಟು ನೀಡಿದ್ದಾರೆ. ನನಗೆ ತೊಂದರೆ ಕೊಡುವವರಿಂದ ರಕ್ಷಣೆಗಾಗಿ ಹೋಮ. ಡಿಕೆಶಿ ಟಾಂಗ್ ಕೊಟ್ಟಿದ್ದು ಸ್ವಪಕ್ಷದವರಿಗೋ ವಿಪಕ್ಷಕ್ಕೋ? ಶತ್ರು ಸಂಹಾರಕ್ಕೆ ಹೆಸರುವಾಸಿಯಾದ ಪ್ರತ್ಯಂಗಿರ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಡಿಕೆಶಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇವತ್ತು ಕೂಡ ಟೆಂಪಲ್ ರನ್ ಮುಂದುವರೆಸಿದ್ರು. ವೈಕುಂಠ ಏಕಾದಶಿ ಹಿನ್ನೆಲೆ ಪತ್ನಿ ಸಮೇತ ಮಲ್ಲೇಶ್ವರದ ವೆಂಕಟೇಶ್ವರನ ದೇಗುಲಕ್ಕೆ ತೆರಳಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಇದೇ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ನಾನು ಪ್ರತಿದಿನವೂ ಪೂಜೆ, ಹೋಮ, ದೇವರ ದರ್ಶನ ಮಾಡುವ ವ್ಯಕ್ತಿ. ನನ್ನ ರಕ್ಷಣೆಗಾಗಿ ಹೋಮ ಮಾಡಿಸಿದ್ದೇನೆ ಎಂದು ವಿರೋಧಿಗಳಿಗೆ ಟಾಂಗ್ ನೀಡಿದ್ರು. ದಿನ ಪೂಜೆ ಮಾಡ್ತಾ ಇರ್ತೀನಿ, ದಿನ ದೇವ್ರು ನೋಡ್ತಾ ಇರ್ತೀನಿ, ದಿನ ಹೋಮಗಳನ್ನ ನಮ್ಮ ಮನೆಯಲ್ಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ. ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ. ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನನಗೆ ಒಳ್ಳೇದಾಗಲಿ, ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಡಿಸಿಎಂ ಡಿಕೆಶಿಯವರ ಶತ್ರು ಸಂಹಾರ ಪೂಜೆ ಬಗ್ಗೆ ಸಿದ್ದು ಬಣದ ಸಚಿವ ಕೆಎನ್ ರಾಜಣ್ಣ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದೇವರಿಗೆ ಪೂಜೆ ಮಾಡಿದ್ರೆ ಅಧಿಕಾರ ಸಿಗೋದಾಗಿದ್ರೆ ಆಸೆ ಇರೋರೆಲ್ಲ ದೇವಾಲಯದ ಮುಂದೆ ಇರ್ತಿದ್ರು. ನಾನು ಯಾರಿಗೂ ಭಯಪಡಿಸೋನಲ್ಲ, ಇದ್ದಿದ್ದನ್ನ ಹೇಳೋನು. ಹಣೆಯಲ್ಲಿ ಬರ್ದಿದ್ರೆ ಜನರು ಕೊಡೋ ಅಧಿಕಾರ ಸಿಗುತ್ತೆ ಎಂದು ಕುಟುಕಿದ್ದಾರೆ. ಜನ ಕೊಡೋವಂಥ ಅಧಿಕಾರ, ಆ ಜನ ಕೊಡೋವಂಥ ಅಧಿಕಾರ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ನಮಗ್ ದೊರಕುತ್ತೆ, ಇಲ್ಲದೆ ಇದ್ರೆ ಇಲ್ಲ. ದೇವ್ರ ಆಶೀರ್ವಾದ ಅಂದ್ರೆ ಯಾರು ಗೊತ್ತೇನ್ರಿ? ನನ್ನ ಪ್ರಕಾರ ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ, ಅವನು ಹೇಳ್ತಾನೆ, ಅಯ್ಯೋ ಯಾವನವನ್ ಮಾರಾಯನಪ್ಪ, ನಾನು ಒಳ್ಳೇದು ಮಾಡ್ದ, ಅವ್ನು ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂಥ ದೇವ್ರ ಆಶೀರ್ವಾದ. ನೀವು ಯಾರಿಗಾದ್ರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ, ಅವನು ಹೇಳ್ತಾನೆ ಇವನು ಯಾವನೋ ಮಾರಾಯ, ಅವನ ಮನೆ ಹಾಳಾಗ್ಲಪ್ಪ ಅಂತೇಳಿ ಹೆಣ್ಮಕ್ಳುಗಳು ಮೆಟ್ಗೆ ಮುರಿತಾರಲ್ಲ, ಹಂಗೆ ಮುರಿದ್ರೆ ಅದೇ ನಿಜವಾದಂಥ ಶಾಪ. ಅರೆ ಅವರು ನಂಬಿಕೆ ಇದೆ ಮಾಡ್ತಾರಪ್ಪ, ಅದನ್ನ ತಪ್ಪು ನಾವೇ ಕೇಳಕ್ ಹೋಗ್ಲಿ. ನಾನೇನಪ್ಪ ಉತ್ತರ ಹೇಳಿ? ನಾನು ಹೇಳ್ಬಿಟ್ನಲ್ಲ ವಾಮಾಚಾರದ ಬಗ್ಗೆ, ದೇವ್ರ ಪೂಜೆ ಮಾಡೋದ್ರ ಬಗ್ಗೆ. ಹಂಗಿದ್ರೆ ದೇವ್ರ ಪೂಜೆ ಮಾಡಿ ಎಲ್ಲ ಗಳಿಸಂಗೆ ಇದ್ರೆ ಎಲ್ಲರೂ ಹೋಗಿ ಕಳ್ದುಡ್ನವರೆಲ್ಲ ಹೋಗಿ ಅಲ್ಲೇ ಕೂತ್ಬಿಡೋರು ಪೂಜೆ ಮಾಡ್ಕೊಂಡು. ಯಾರ್ದು? ನಾನು ಯಾರಿಗೂ ಭಯ ಪಡಿಸೋನಲ್ಲ, ನಾನು ಇರೋದನ್ನು ಹೇಳೋರು. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಬಗ್ಗೆ ಎಚ್ಡಿಕೆ ವ್ಯಂಗ್ಯ. ಇನ್ನು ಡಿಕೆಶಿಯ ಟೆಂಪಲ್ ರನ್ ಬಗ್ಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಎಲ್ಲರೂ ದರ್ಶನ, ಪೂಜೆ ಅಂತ ದೇವಾಲಯಗಳಿಗೆ ಹೋಗ್ತಾರೆ, ಆದ್ರೆ ಇವರು ಅಧಿಕಾರಕ್ಕಾಗಿ ಎಲ್ಲೋ ಶತ್ರುನಾಶ ಅಂತ ಹೋಗ್ತಾರೆ ಅಂತ ಅಸಮಾಧಾನ ಹೊರಹಾಕಿದ್ರು. ಎಲ್ಲರೂ ದೇವರೇ ಕಾಪಾಡಬೇಕು, ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ, ನನ್ನ ಶತ್ರುಗಳು ನಾಶ ಆಗಲಿ. ಒಟ್ಟಾರೆ ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ಜನನಾಯಕರು ಯಾವ ದಾಳವನ್ನ ಬೇಕಾದರೂ ಉರುಳಿಸ್ತಾರೆ. ಸದ್ಯ ಡಿಕೆಶಿ ಶತ್ರುನಾಶ ಪೂಜೆ ಮಾಡಿಸಿದ್ದು ಸ್ವಪಕ್ಷದಲ್ಲಿನ ವಿರೋಧಿಗಳಿಗೋ ಅಥವಾ ರಾಜಕೀಯ ವಿರೋಧಿಗಳಿಗೋ ಅನ್ನೋ ಚರ್ಚೆ ಶುರುವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.